ಫೇಲಿಯರ್ ಮತ್ತೆ ಸಕ್ಸಸ್ಸಿಗೆ ಹೆಂಗ್ ನೋಡ್ತೀರಿ ಸರ್? ಎರಡು ಒಂದೇನೆ. ಎರಡು ಒಂದು ಫೇಲ್ಯೂರ್ ಇಸ್ ಎ ಸಕ್ಸಸ್, ಸಕ್ಸಸ್ ಇಸ್ ಎ ಫೇಲ್ಯೂರ್ ಅಂತ ಎರಡನ್ನೂ ಈಕ್ವಲ್ ಆಗಿ ನೋಡ್ಬೋದು. ರೈಟ್, ಅಲ್ಲಿ ದರ್ ಇಸ್ ನಥಿಂಗ್ ಕಾಲ್ಡ್ ಫೇಲ್ಯೂರ್, ದರ್ ಇಸ್ ನಥಿಂಗ್ ಕಾಲ್ಡ್ ಸಕ್ಸಸ್ ಅಂತ. ಇಟ್ ಇಸ್ ಎ ನೆವರ್ ಎಂಡಿಂಗ್ ಜರ್ನಿ. ನೀವು ಸಕ್ಸಸ್ ಇದ್ದೀರಾ, ಸಕ್ಸಸ್ಫುಲ್ ಇದ್ದೀರಾ ನೀವು ಇವಾಗ? ಇಲ್ಲ, ಅದು ನಿಮ್ಮ ದೃಷ್ಟಿಕೋನ. ಅದು ನನ್ನ ಪ್ರಕಾರ ಐ ಆಮ್ ನಾಟ್ ಸಕ್ಸಸ್ಫುಲ್. ರೈಟ್, ಅದು ಸಕ್ಸಸ್ ಅನ್ನೋದಿಲ್ಲ, ಅದು ನಿಜ, ಅದು ಫಿಲಾಸಫಿಕಲ್ ಅನ್ನಿಸ್ಬೋದಿತ್ತು. ಫೇಲ್ಯೂರ್ ಅನ್ಸೋದು ಅದು ಇನ್ನೊಬ್ರು ಇದರಿಂದ. ಫೇಲ್ಯೂರ್ ಕೆಲವೊಬ್ರಿಗೆ ಹಿನ್ನಡೆ ಅನ್ಸುತ್ತೆ. ನಮ್ಮ ಪ್ರಕಾರ ನೀವು ಸಕ್ಸಸ್ಫುಲ್ ಇದ್ದೀರಾ ಅಂತ ಅದು ಕಂಪೇರ್ ಮಾಡಿದಾಗ ನಂಗೆ ಅನ್ಸುತ್ತೆ. ಬಟ್ ನನ್ನ ಪ್ರಕಾರ ನೀವು ಸಕ್ಸಸ್ಫುಲ್. ಸೊ ಇವರೇ ಸಕ್ಸಸ್ಫುಲ್ ಯೂಟ್ಯೂಬರ್. ಆಯ್ತಾ, ಎಲ್ಲಿ ತನಕ ಜೀವನದಲ್ಲಿ ಖುಷಿಯಾಗಿರ್ತೀರಲ್ಲ ನೀವು ಸಕ್ಸಸ್ಫುಲ್. ಎಲ್ಲಿ ತನಕ ಒಂದು 6 ಗಂಟೆ ಚಿಂತೆ ಇಲ್ದಂಗೆ ನಿದ್ದೆ ಮಾಡ್ತಿರಲ್ಲ ಇವರು ಸಕ್ಸಸ್ಫುಲ್. 3 ಹೊತ್ತು ಊಟ ಸಿಕ್ಕರು ಸಕ್ಸಸ್ಫುಲ್ಲೇ. ಬಟ್ ದೊಡ್ಡ ಕನ್ಸು ಕಾಣಬೇಕು. ಆ ದೊಡ್ಡ ಕನ್ಸು ಕಾಣ್ಕೊಂಡು ಹೋಗ್ಬೇಕಾದ್ರೆ ಸೆಟ್ ಬ್ಯಾಕ್ಸ್ ಆಗುತ್ತೆ, ಅವು ಫೇಲ್ಯೂರ್ ಅಲ್ಲ. ಬಟ್ ಅವೆಲ್ಲ ಎಲ್ಲರಿಗೂ ಗೊತ್ತಿರಂಗೆ ಲೆಸನ್ಸ್. ಈಗ MP ಎಲೆಕ್ಷನ್ ಅಲ್ಲಿ ಆಗಿದ್ದು ನಾನು ಅದನ್ನ ಆಶೀರ್ವಾದ ಅಂತ ಓಕೆ ಸೋಲ್ ಅಂತ ತಗೊಂಡಿಲ್ಲ. ನಾನು ಬೇರೆಯವ್ರಿಗೆ ಅದು ಫೇಲ್ಯೂರ್ ಅನ್ನಿಸ್ತದೆ, ಬಟ್ ನನಗೆ ಅದು ಒಂದು ಸ್ಟೆಪಿಂಗ್ ಸ್ಟೋನ್. ಇನ್ಫ್ಯಾಕ್ಟ್ ಹಂಗಾಗಿದೆ ಅದು. ನಾವು ಯಾವಾಗಲೂ ಪ್ರಯತ್ನ ಮಾಡಿದಾಗ ಒಂದು ಸಣ್ಣ ಸೋಲಿರ್ಬೋದು, ಗೆಲುವಿರ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಹೆಲ್ಪ್ ಮಾಡುತ್ತೆ. ನಾವು ಹೆಂಗ್ ತಗೊಳ್ತೀವಿ ಅನ್ನೋದ್ರ ಡಿಪೆಂಡ್ ಆಗುತ್ತೆ.